ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವಸತಿ ಪ್ರದೇಶದ ಪಕ್ಕದಲ್ಲೇ ರೈಸ್ ಮಿಲ್ ಸ್ಥಾಪನೆಗೆ ಮುಂದಾಗಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸಿದ್ದಾರೆ. ಮನೆಯ ಪಕ್ಕದಲ್ಲಿ ರೈಸ್ ಮಿಲ್ ಆರಂಭವಾದರೆ ಆರೋಗ್ಯ, ಪ್ರಾಣ ಹಾಗೂ ಆಸ್ತಿ ಹಾನಿ ಸಂಭವಿಸುತ್ತದೆ ಎಂದು ಮಕ್ಕಳು, ವೃದ್ಧರು ಮತ್ತು ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಎನ್ಎ ಭೂ ಪರಿವರ್ತನೆಯನ್ನು ತಕ್ಷಣ ರದ್ದುಪಡಿಸಲೇಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಲ್ಲಾಪುರ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈಗ ಒಂದು 40 ವರ್ಷದಿಂದ ಸರ್ ಮನೆ ನಮ್ಮ ಅಣ್ಣ ತಮ್ಮರು ಬಂತು ಎಲ್ಲ ಬಂತು ಒಂದು 20 ಮನೆ ಇದ್ದೀವಿ ಇಲ್ಲಿ. ಈಗ ಇವ್ರು ಬಂದು ಇಲ್ಲಿ ಮಿಲ್ ಕಟ್ತಂತ ಇದು ಮಾಡಿರಿ. ಇವಾಗ ಯಾರು ಇವರು ರುದ್ರಗೌಡ ಅಂತ ಹೇಳಿರಿ, ಮಿಲ್ ಶ್ರೀನಿವಾಸ ಮಿಲ್ ಅವರು ಆಲ್ರೆಡಿ ಆಲ್ ಒಂದು ಮುನ್ಸಿಪಾಲಿಟಿ ಒಂದು ಮಿಲ್ ಕಟ್ಟಾರ. ಈ ಮತ್ತೆ 2ನೇ ಮಿಲ್ ಇಲ್ಲಿ ಕಟ್ಟಾಕಾಗಿ ಮತ್ತೆ ಎಣ್ಣೆ ಮಾಡಿಸ್ಯಾರ. ಆಮೇಲೆ ಆ ದಾರಿಗೆ ಅದಕ್ಕೂ ಎಣ್ಣೆದಕ್ಕೂ ದೂರ ಐತ್ರಿ, ಅದೊಂದು ಲೀಗಲ್ ಆಗಿ ಎಣ್ಣೆ ಮಾಡಿಸ್ಕೊಂಡಾರ ಅವರು. ಆಮೇಲೆ ಸುತ್ತಮುತ್ತ ನಮಗೇನು ಭಾಳ ತೊಂದರೆ ಆಕೈತ್ರಿ. ಮಿಲ್ ಕಟ್ಟಿದ ನಾಳೆ ಮನೆ ಹುಡುಗರು ಅದಾವ, ಯಜಮಾನ್ರು ಅದಾರ. ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಇದು ಒಂದು ದೊಡ್ಡ ಸಮಸ್ಯೆ ಐತಿ ನೋಡ್ರಿ ನಮಗೆ. ಯಾರನ್ನ ಅಧಿಕಾರಿಗಳಿಗೆ ಮನೆ ಪತ್ರ ಕೊಟ್ಟಿವ್ರಿ. ಯಾರಿಗೆ ಕೊಟ್ರಿ? ಇವ್ರಿಗೆ DC ಆಫೀಸ್ಗೆ ಒಂದು ಕೊಟ್ಟಿವ್ರಿ, ಇಲ್ಲಿ ತಹಸೀಲ್ದಾರ್ಗೆ ಒಂದು ಕೊಟ್ಟಿವಿ, ಪಂಚಾಯತ್ಗೆ ಕೊಟ್ಟಿವ್ರಿ, ಇಲ್ಲಿ ಕೇಬಾಗ್ ಎಲ್ಲ ಕೊಟ್ಟಿವ್ರಿ. ಮತ್ತೆ ಇದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಮತ್ತೆ ಅದಕ್ಕೆ ನಾವು ಮುಂದೆ ಹೋರಾಟ ಮಾಡ್ತಾರೆ. ಇಲ್ಲಿಗೆ ಸ್ಟಾಪ್ ಮಾಡೋಕಂತ ನಮ್ಮ ಮನೆ ಐತ್ರಿ. ಮತ್ತೆ ಇದ್ರ ಮ್ಯಾಗ ಇನ್ನೂ ಕಂಟಿನ್ಯೂ ಮಾಡ್ತಂದ್ರೆ ನಾವು ಏನ್ ಮಾಡೋಕೆ ಅದಕ್ಕೆ ಹೋರಾಟ ಮಾಡ್ತೀವಿ ನೋಡ್ರಿ. ಇಲ್ಲಿ ಮಿಲ್ ಆಗ್ಬಾರ್ದ್ರಿ ನಮಗೆ. ಒಟ್ಟು ಇಲ್ಲಿ ಮಿಲ್ ಬಿಟ್ಟು ಅವ್ರು ಬೇಕಾದ್ರೆ ಗೋಡನ ಮಾಡ್ಕೊಂಡ್ಲಿ ಏನಾದ್ರು ಮಾಡ್ಕೊಂಡ್ರಿ ಅವ್ರು. ನಮಗೆ ಇಲ್ಲಿ ಒಟ್ಟ ಮಲ್ಲಾಪುರ ಗ್ರಾಮದಾಗ ನಮಗೆ ಭಾಳ ತೊಂದರೆ ಆಗತ್ತೆ ಮಿಲ್ ಆಗ. ಇಲ್ಲಿ ಸುತ್ತಮುತ್ತ ಇರೋರಿಗೆ ನಮ್ಮ ಅಣ್ಣ ತಮ್ಮರು ಅದೀವಿ ಭಾಳ ಇಲ್ಲ ಎಲ್ಲ ನಮಗೆ ಭಾಳ ತೊಂದರೆ ಆಗತ್ತೆ ಅಂತ ಹೇಳಿ ಮನೆಗೆ ಕೊಟ್ಟಿವಿ ನೋಡ್ರಿ. ಆತ್ಮೀಯರೇ, ಈಗ ಮಲ್ಲಾಪುರ ಗ್ರಾಮದಲ್ಲಿ ಹೊಲಗಳ ಮತ್ತು ಮನೆಗಳ ಮಧ್ಯದಲ್ಲೇ ಒಂದು ರೈಸ್ ಮಿಲ್ ಅನ್ನ ಮಾಡೋದಕ್ಕೆ ಹೊರಟಿರುವಂತದ್ದು. ಈ ಮಾಡುತ್ತಿರುವಂತಹ ಮಾಲೀಕರು ಈಗಾಗಲೇ ನಮ್ಮ ಮಲ್ಲಾಪುರ ರೋಡಿಗೆ ಮೇನ್ ರೋಡಿಗೆನೆ ರೈಸ್ ಮಿಲ್ ಮಾಡಿದ್ದಾರೆ. ಆ ರೈಸ್ ಮಿಲ್ ನಿಂದ ಹೋಗುವವರಿಗೂ ಮತ್ತು ಬರುವವರಿಗೆ ಈ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಜೊತೆಗೆ ಒಟ್ಟು ಕಣ್ಣುಗಳಲ್ಲಿ ಬೀಳುತ್ತಿರುವಂತದ್ದು ಕಂಡು ಬರುತ್ತೆ. ಅಂತ ವ್ಯಕ್ತಿ ಇನ್ನೊಂದು ಮಿಲ್ ಅನ್ನ ಮಾಡೋದಕ್ಕೆ ಹೊರಟಿರುವಂತದ್ದು. ಜೊತೆಗೆ ಏನಂದ್ರೆ ಇಲ್ಲಿ 40 ವರ್ಷದಿಂದ ಗ್ರಾಮಸ್ಥರು ವಾಸ ಮಾಡಿದ್ದಾರೆ. ವಾಸ ಮಾಡಿದ ಪಕ್ಕದಲ್ಲೇ ರೈಸ್ ಮಿಲ್ಲಿಗೆ ಒಂದು ಅವಕಾಶ ಕೊಟ್ಟಿದ್ದು ನೋಡಿದ್ರೆ ದೊಡ್ಡ ಅನುಮಾನಕ್ಕೆ ಇದು ನಮಗೆ ಎಡೆ ಮಾಡಿಕೊಡುತ್ತೆ. ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ, ಆ ಹೊಲಕ್ಕೆ ದಾರಿನೇ ಇಲ್ಲ. ದಾರಿ ಇಲ್ಲದ ಹೊಲಕ್ಕೆ ಮತ್ತು ಸುತ್ತಮುತ್ತ ಗ್ರಾಮಸ್ಥರನ್ನು ವಿಚಾರ ಮಾಡದೆ ಎಣ್ಣೆ ಮತ್ತು ರೈಸ್ ಮಿಲ್ಲಿಗೆ ಎಣ್ಣೆ ಅಂತೇಳಿ ಮಾಡಿದ್ದು ಅನುಮಾನಕ್ಕೆ ಈಡಾಗತ್ತೆ. ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಅಧಿಕೃತವಾಗಿ ಒಂದು ಮನ್ನಣೆಯನ್ನು ಪಡೆದುಕೊಂಡಿರುವಂತದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪುನರ್ ಪರಿಶೀಲನೆ ಮಾಡಿ ಈ ಎಣ್ಣೆಯನ್ನ ಕ್ಯಾನ್ಸಲ್ ಮಾಡಬೇಕಾಗಿ ವಿನಂತಿ. ಒಂದು ವೇಳೆ ಗ್ರಾಮಸ್ಥರನ್ನ ಎದುರಿಕೊಂಡು ಮಿಲ್ಲು ಮಾಡಲು ಹೊರಟಿದ್ದೇ ಆದರೆ ನಾವು ಮಲ್ಲಾಪುರ ಗ್ರಾಮಸ್ಥರು, ಇಡೀ ಮಲ್ಲಾಪುರ ಗ್ರಾಮಸ್ಥರು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಹೋರಾಟದಲ್ಲಿ ಏನಾದರೂ ಅನಾಹುತಗಳಾದರೆ ಅದಕ್ಕೆ ನೇರವಾಗಿ ಮಿಲ್ಲಿನ ಮಾಲೀಕರು ಜೊತೆಗೆ ಅಧಿಕಾರಿಗಳೇ ಕಾರಣ ಅಂತೇಳಿ ಮಿಲ್ಲ ಆರಂಭವಾದ್ರೆ ನಮ್ಮ ಸುತ್ತಮುತ್ತ ಫಲವತ್ತಾದ ಭೂಮಿ ಬೆಳೆ ಕೂಡ ಹಾನಿಯಾಗತ್ತೆ. ಆ ನೀರಿನಿಂದ ನಮ್ಮ ಭೂಮಿ ಕೂಡ ಮರಳು ಭೂಮಿ ಆಗುತ್ತೆ. ಜೊತೆಗೆ ಇಲ್ಲಿ ವಾಸ ಮಾಡುತ್ತಿರುವಂತಹ ಮನೆಗಳಲ್ಲಿ ಅಜ್ಜಿಯರು ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳು ಇದ್ದಾರೆ. ಈ ಮಿಲ್ಲಿನ ಪರಿಣಾಮ ಇಡೀ ಮನುಕುಲಕ್ಕೆ, ಆಸ್ತಿಗೆ ಹಾನಿ ಉಂಟಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ನಮಗೆ ಮಾಹಿತಿಯನ್ನು ಒದಗಿಸಬೇಕು.